ಒಂದೇ ಒಂದು ಪಾಯಿಂಟ್ ಸಭಾಧ್ಯಕ್ಷ ಎಲ್ಲರೂ ಅದೇ ಇಲ್ಲ ಒಂದೇ ಒಂದು ಪಾಯಿಂಟ್ ಬೇರೆ ಪಾಯಿಂಟ್ ಮನೆ ಸಭಾಧ್ಯಕ್ಷರೇ, ಈಗಾಗಲೇ ಕಾಡಂಚಿನಲ್ಲಿರ್ತಕ್ಕಂಥ ರೈತರು ಇರ್ಬೋದು, ಅದೇ ರೀತಿ ಕಾರ್ಮಿಕರು ಇರ್ಬೋದು, ಈ ಕಾಡಂಚಿನ ಜನರು ಮತ್ತು ಅರಣ್ಯಾಧಿಕಾರಿಗಳ ಮಧ್ಯೆ ಸಂಘರ್ಷ ಅಂತೂ ನಿರಂತರವಾಗಿ ನಡೀತಾನೆ ಇದೆ. ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ಮಡಿಕೇರಿ ಇರ್ಬೋದು, ಕರಾವಳಿ ಭಾಗದಲ್ಲೂ ಕೂಡ ಈ ಅರಣ್ಯ ಅಂಚಿನಲ್ಲಿರ್ತಕ್ಕಂಥ ಜನರು ಮತ್ತೆ ಅಧಿಕಾರಿಗಳ ಮಧ್ಯೆ ಸಂಘರ್ಷ ನಡೀತಾ ಇರ್ತಕ್ಕಂಥ ಒಂದ್ ಕಡೆ ಆದರೆ, ನೆನ್ನೆ ಹನೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ, ಇವತ್ತು ಅರಣ್ಯಾಧಿಕಾರಿಗಳು ತಮ್ಮ ಆತ್ಮರಕ್ಷಣೆಗೋಸ್ಕರ ಎನ್ಕೌಂಟರ್ ಅಂತ ಹೇಳಿದ್ರೆ ಖಂಡಿತ ಇದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಆಗ ಗಂಭೀರ ಚರ್ಚೆನೂ ಕೂಡ ಆಗಬೇಕು. ಮತ್ತೆ ಎಲ್ಲದಕ್ಕಿಂತ ಮಿಗಿಲಾಗಿ ರಾಜ್ಯ ಸರ್ಕಾರದ ಕಡೆಯಿಂದ ಸರಿಯಾದ ರೀತಿ ಕ್ರಮವನ್ನು ಕೂಡ ಕೈಗೊಳ್ಳಬೇಕಾಗ್ತದೆ. ಯಾರು ಅಧಿಕಾರಿಗಳು ಈ ರೀತಿ ಎನ್ಕೌಂಟರ್ ಮಾಡಿದ್ದಾರೆ ಅವ್ರ ವಿರುದ್ಧ ಏನ್ ಆಕ್ಷನ್ ತಗೊಳ್ತಾರೆ ಸರ್ಕಾರ, ಅವ್ರನ್ನ ಸಸ್ಪೆಂಡ್ ಮಾಡ್ತಾರ, ಏನ್ ಆಕ್ಷನ್ ತೆಗೆದುಕೊಳ್ತಾರೆ, ಆ ಕುಟುಂಬಕ್ಕೆ ಏನ್ ಪರಿಹಾರ ಕೊಡ್ತಾರೆ ಅನ್ನೋದನ್ನು ಕೂಡ ಸದನಕ್ಕೆ ಸ್ಪಷ್ಟಪಡಿಸಬೇಕು ಅಂತೇಳಿ ತಮ್ಮ ಮುಖೇನ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈಗ ಕೊಡ್ತೀರಾ ಆಮೇಲೆ ಕೊಡ್ತೀರಾ ಮಂತ್ರಿಗಳೇ? ದಯಮಾಡಿ, ಯಾಕೆಂದ್ರೆ ಇವತ್ತು ಇದೊಂದು ಒಳ್ಳೆ ಮೆಸೇಜು ತಮಗೆ ನಾನು ಅಭಿನಂದಿಸ್ತೇನೆ. ಕಾರಣ ಏನಂದ್ರೆ ಇದು ಚರ್ಚೆ ಆಗ್ಬೇಕಾಗಿತ್ತು, ಅವಕಾಶ ಕೊಟ್ಟಿದ್ದಾರ, ಚರ್ಚೆ ಆಗಿದೆ. ಇಲ್ಲಿ ಒಂದು ಪದ ಏನಂದ್ರೆ ಕಾರ್ಗಳ್ರು ಅಂತಾರೆ. ಅವ್ರ ಮೇಲೆ ಏನು FIR ಆಗಿದೆ, ಅವ್ರ ಮೇಲೆ ಕಂಪ್ಲೇಂಟ್ ಆಗಿದೆ, ಯಾವ ಆಧಾರದ ಮೇಲೆ ಈ ಕಾರ್ಗಳ್ರು ಅಂತ ಹೇಳ್ತೀರಿ? ಅದನ್ನ ಹೇಳ್ಬೇಕಲ್ಲ. ಇದು ಬಹುಶಃ ಏನ್ ಕದ್ದವರೋ ಗೊತ್ತಿಲ್ಲ, ಅದ್ಯಾವ ಕೇಸ್ ಅವ್ರ ಮೇಲಿಲ್ಲ. ಅದರಿಂದ ಆ ಪದ ಬಳಕೆ ಬಹುಶಃ ಸರಿ ಆಗಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ, ಏನಿವತ್ತು ಇದು ಪೂರ್ವ ಪೀಡಿತವಾದಂತ ಒಂದು ಕೊಲೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀವಿ. ಯಾತಕ್ಕೆ ಇಲ್ಲಿ ಹೇಳ್ತಾರೆ 30 ಕೆಜಿ ಮಟನ್ ಇತ್ತು ಅಂತ, ಅದು ಚರ್ಮ ಎಲ್ಲೋಯ್ತು ಅದೇ ಹೇಳ್ಬೇಕಲ್ಲ. ಏನು ಅವ್ರು ತಿಂದ್ರ ಅಲ್ಲ ಫಾರೆಸ್ಟರ್ ತಿಂದ್ರ? ಚರ್ಮ ಇಲ್ದಾನೆ 30 ಕೆಜಿ ಮಟನ್ ಹೆಂಗ್ ಬರುತ್ತೆ ಅಧ್ಯಕ್ಷರೇ? ಹಾಗಾಗಿ ಬಹುಶಃ ಈ ಸರ್ಕಾರ ಇಟ್ ಇಸ್ ಅ ಫೇಸ್ ಸೇವಿಂಗ್ ಸ್ಟೇಟ್ಮೆಂಟ್ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೀನಿ. 100% ಸುಳ್ಳು. ಇವತ್ತು ಓಲಿ ಅಲ್ಲದು ಹೇಳ್ಬೇಕಲ್ಲ, ಓಲಿ ಚರ್ಮ ಉಳಿದಿದೆ, ಇಲ್ಲಿ ಚರ್ಮನ ಅಲ್ಲಿ ಯಾರಾದ್ರೂ ಕಟ್ ಮಾಡ್ತಾರೆ ಅಧ್ಯಕ್ಷರೇ? ನಿಮಗೆ ಪಕ್ಕದಲ್ಲೇ ಇದ್ದೀರಿ ಫಾರೆಸ್ಟ್, ಯಾರು ಅಲ್ಲಿ ಕಟ್ ಮಾಡಕ್ಕಲ್ಲ. ಊರಿ ತಾಡೋಗಿ ಕಟ್ ಮಾಡ್ಕೊಂಡು ಮಾಂಸ ಹಂಚ್ಕೊಳ್ಳೋದು ನಾವು ನೋಡಿದೀವಿ. ಆದ್ರೆ ಇವ್ರೇನ್ ಹೇಳ್ತಾರೆ ಸರ್ಕಾರ, ಇಲ್ಲ ಅದರಲ್ಲಿ 30 ಕೆಜಿ ಇತ್ತು, ಆ ಚರ್ಮ ಎಲ್ಲಿ ಕಳಿಸಿ ಅಂತ ಹೇಳ್ಬೇಕಲ್ಲ. ನಮ್ಮ 1972 ಆಕ್ಟ್ ಏನಲ್ಲಿ ಏನಾದ್ರೂ ಕೊಲೆ ಮಾಡಬೇಕು ಅಂತ ಇದೆಯಾ? ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಮಾಡಬೇಕು, ಎದುರಿಸಬೇಕು, ನಾನು ಒಪ್ತೀನಿ. ನೀವು ಕಾಲಿಗೋ ಕೈಗೋ ಹೊಡೆದಿದ್ರೆ ಓಕೆ. ಅಲ್ಲೇನು ಹೇಳ್ತಾರೆ, ಕೇವಲ 7 ಮೀಟರ್ 8 ಮೀಟರ್ ಹೊಡೆದಿರೋದು, ಅದಾಗ ಎದೆಯೇ ಹೊಡಿಬೇಕಾಗಿತ್ತು. ಕಾಲು ಅವ್ರಿಗೆ ಕಣ್ಣಿಗೆ ಕಾಣ್ತಿರ್ಲಿಲ್ವಾ? ಫಾರೆಸ್ಟ್ ಅವ್ರಿಗೆ ಕಣ್ಣಿಗೆ ಕಾಣಕ್ಕಿಲ್ವ ಸ್ವಾಮಿ? ಇಟ್ ಶೋಸ್ ಪರ್ಪಸ್ ಆಗಿ ಕೊಲೆ ಮಾಡಿರೋದು. ಇಟ್ ಈಸ್ ಅ ಕಿಲ್ಲಿಂಗ್, ಟೋಟಲಿ ಕಿಲ್ಲಿಂಗ್. ಇದ್ರಲ್ಲಿ ಯಾವ ನ್ಯಾಯ ನೀತಿ ಇಲ್ಲ. ಕಾನೂನು 172 ವೈಲೇಟ್ ಮಾಡಿದಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ, ಇವತ್ತು ಇದೊಂದು ತಂತ್ರಗಾರಿಕೆ, ಸರ್ಕಾರ ಒಂದು ತಂತ್ರಗಾರಿಕೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಅಧ್ಯಕ್ಷರೇ, ಒಂದೇ ನಿಮಿಷ ಮುಗಿಸ್ತೀವಿ. ಇವತ್ತು FIR ಅವ್ರ ಮೇಲೆ ಹಾಕಿರ್ಬೇಕಾಗಿತ್ತು, ಅರೆಸ್ಟ್. ಇವರಿಗೆ ಆ ಶಕ್ತಿ ಇದ್ರೆ, ಈ ಸರ್ಕಾರಕ್ಕಾಗಲಿ ಫಾರೆಸ್ಟ್ ಶಕ್ತಿ ಇದ್ರೆ ಅವ್ರು ಹಿಡ್ಕೊಂಡ್ ಬಂದಿದ್ರೆ ನಾವು ಒಪ್ತಿದ್ದೋ. ಅವ್ರು ಹಿಡಿದ ಬರೀ ಶೂಟ್ ಮಾಡದೆ ಒಂದು ದೊಡ್ಡ ಅಚೀವ್ಮೆಂಟ್ಸ್ ಅಂದ್ರೆ ವಾಟ್ ಯು ಮೀನ್ ಆಫ್ ಇಟ್? ಹೆಂಗೆ ಸರ್ಕಾರ ನಡೆಯೋ ರೀತಿನ ಇದು? ದಯಮಾಡಿ ಇದು ಬಹಳ ಅನ್ಯಾಯ ಆಗಿದೆ. ಮತ್ತೆ ಆ ಕುಟುಂಬಕ್ಕೆ ಯಾವುದೇ ರಾಜ್ಯದಲ್ಲಿ ಇರಲಿ, ತಮಿಳುನಾಡು ಇರಲಿ, ಕರ್ನಾಟಕ, ಕೇರಳ ಇರಲಿ, ಅವ್ರಿಗೊಂದು ಕುಟುಂಬ ಇರ್ತದೆ. ಆ ಕುಟುಂಬದವರಿಗೆ ನೀವು ಕೊಡೋ ಪರಿಹಾರ ಸರಿಯಾಗೋದಿಲ್ಲ. ಒಳ್ಳೆ ಪರಿಹಾರ ಅವ್ರಿಗೆ ಕೊಡಬೇಕು. ಇವತ್ತು ರೈತರು ಯಾಕೆ ಹೋರಾಟ ಮಾಡ್ತಾರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಅಧ್ಯಕ್ಷರೇ. ರೈತರು ಹೋರಾಟ ಮಾಡ್ತಾರೆ ಅಂದ್ರೆ ಕಾರ್ಗಳಿಗೆ ಹೋರಾಟ ಮಾಡಕ್ಕಿಲ್ಲ, ಶೂಟರ್ ಹೋರಾಟ ಮಾಡಕ್ಕಿಲ್ಲ. ದೇ ಆರ್ ರಿಯಲಿ ಫಾರ್ಮರ್ಸ್. ಸತ್ತಿರೋರು ರಿಯಲಿ ಫಾರ್ಮರ್ಸ್. ಅವ್ರನ್ನ ಕೊಲೆ ಮಾಡೋದಕ್ಕೋಸ್ಕರ ರೈತ ಸಂಘಟನೆ ಇವತ್ತು ಹೋರಾಟಕ್ಕೆ ಹಾಕಿದೆ. ನಾನು ಹೇಳ್ತೀನಿ, ಸರ್ಕಾರ ಇವತ್ತೇನೋ ಒಂದು ಮಾಡಿದ್ದಾರೆ ನಮ್ಮ ಪುಟ್ರಿಂಗ್ ಶೆಟ್ಟರು ಜುಡಿಷಿಯರಿ. ಈಗ ಅಲ್ಲಿನವರೆಗೆ ಆ ಅಧಿಕಾರಿ ಮೇಲೆ ಏನ್ ಕ್ರಮ ತಗೋತೀರಿ?
ಶೂಟ್ ಔಟ್ ಮಾಡಿದ್ರೆ ಏನ್ ಕ್ರಮ ತಗೋತೀರಿ ಅದನ್ನ ಹೇಳ್ಬೇಕಲ್ಲ ಸದನಕ್ಕೆ ಹೇಳಿದ್ರೆ ಹೆಂಗಾಗ್ತದೆ? ಬರೀ ಸ್ಟೇಟ್ಮೆಂಟ್ ವರ್ಕೌಟ್ ಆಗೋದಿಲ್ಲ. ನಾವು ಇಷ್ಟೆಲ್ಲ ಕೂಗಾಡಿ ಗಲಾಟೆ ಮಾಡೋ ಉದ್ದೇಶ ಆ ಕುಟುಂಬಕ್ಕೆ ನ್ಯಾಯ ಸಿಗಲಿ, ಆ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅನ್ನೋದು ನಮ್ಮೆಲ್ಲರ ಅನಿಸಿಕೆ. ಇಲ್ಲೇನು ರಾಜಕಾರಣ ಮಾಡೋದಿಲ್ಲ. ರಾಜಕಾರಣ ಮಾಡೋಕ್ಕೇನು ಕೊಲೆ ಮಾಡ್ಬೇಕಾ? ಅದು ನಮ್ಮ ಕ್ಷೇತ್ರವಾ? ಅದೂರು ಕ್ಷೇತ್ರಪ್ಪ, ಪುಟ್ಟಣ ಕ್ಷೇತ್ರ ದತ್ತರಿಗೆ ಹೋಗೋದಿಲ್ಲ. ಹಾಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಯಾರು ಅಲ್ಲ ಇವ್ರು ಸುಮೋಟೋ ಡಿಸಿಷನ್ ತಗೊಳ್ಳೋದ್ರೆ ಲಾ ಅಂಡ್ ಆರ್ಡರ್ ಏನಾಗಿದೆ ಸ್ವಾಮಿ ಈ ರಾಜ್ಯದಲ್ಲಿ? ಏನಾಗಿದೆ? ದಯಮಾಡಿ ಆಮೇಲೆ ಕೊಡ್ತೀರಿ, ಸಸ್ಪೆನ್ಷನ್ ಸಭಾಧ್ಯಕ್ಷರೇ, ಅಲ್ಲ ಸಚಿವರೇ, ಮಾನ್ಯ ವಿಪಕ್ಷದ ಸಚಿವರು ಊಟ ಆದ್ಮೇಲೆ ಕೊಡ್ಬೋದಲ್ಲ ನಿಮ್ ಉತ್ತರ? ಊಟ ಆದ್ಮೇಲೆ ಕೊಟ್ಬಿಡ್ತೀನಿ ಸಭಾಧ್ಯಕ್ಷರೇ, ಬಿಡಿ. ವಿಪಕ್ಷದ ನಾಯಕರಾದ ಅಶೋಕ್ ಅವರು